ನಮಗೆ ತಾಯಂದ್ರಿಗೆ ಖುಷಿ ಆಗೋದು ಯಾವಾಗ ನಮ್ಮ ಮಕ್ಕಳು ಹೊಟ್ಟೆ ತುಂಬ ತಿಂದಾಗ, ಅದು ತಿಂದು ಮತ್ತೆ ನಮಗೆ ಬೇಕು ಅಂತ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ಮಗನೂ ಕೂಡ ಈ ದೋಸೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಯಜಮಾನ್ರು ಕೂಡ ತುಂಬಾ ಇಷ್ಟ ಆಗಿ ಮತ್ತೆ ನಂಗೆ ಮಾಡಿಕೊಡು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಬನ್ನಿ ನಿಮಗೂ ಕೂಡ ಹೆಲ್ದಿಯಾಗಿರುವ ದೋಸೆನ ಯಾವ ರೀತಿಯಾಗಿ ಮಾಡಬೇಕಂತ ಸೀಕ್ರೆಟನ್ನು ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ತುಂಬಾ ಪ್ರೋಟೀನ್ ಯುಕ್ತವಾಗಿರುವಂತಹ ಕರಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸೊ ಅದನ್ನ ತೊಗೊಂಡು ಅದನ್ನ ರಾತ್ರಿ ನೆನೆಸ್ಲಿಕ್ಕೆ ಹಾಕಿದ್ದೆ, ಮೊಳಕೆ ಕೂಡ ಬಂತು. ಅದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅಲ್ಲನ ಹಾಕಿ ಮಿಕ್ಸರ್ ಮಾಡ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅದಾದ ನಂತರ ಇಲ್ಲಿ ನಾನು ರವೆನ ಉಪಯೋಗಿಸ್ತಾ ಇದ್ದೀನಿ. ಇದು ಆಪ್ಷನಲ್ ಆಗಿದೆ. ಅದಾದ ನಂತರ ಈ ರೀತಿಯಾಗಿ ಪೇಸ್ಟ್ ಥರ ನಾವು ಇದನ್ನ ರುಬ್ಕೊಳ್ಬೇಕು. ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು, ನಿಮಗೆ ಬೇಕಾದರೆ ನೀವು ಜೀರಿಗೆಯನ್ನು ಕೂಡ ಸೇರಿಸಿ. ಸೊ ಅದಾದ ನಂತರ ಇಲ್ಲಿ ನಾನು ಹೆಲ್ದಿಯಾಗಿರಲಿ ಅಂತ ಹೇಳಿ ಆನಿಯನ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, ಹಾಗೆಯೇ ನಿಮಗೆ ಬೇಕಾದರೆ ನೀವು ಇಲ್ಲಿ ಬೀಟ್ರೋಟ್ ಕೂಡ ಸೇರಿಸ್ಬೋದು. ಅದಾದ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರಿನ ಕ್ಯೂಬ್ಗಳನ್ನು ಕೂಡ ಸೇರಿಸಿ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಕಸೂರಿ ಮೇಥಿ ಮತ್ತು ಆರ್ಗ್ಯಾನಿಕ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಕಾದ ಹಂಚಿಗೆ ದೋಸೆ ಥರ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಉದುರಿಸ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶೇಂಗಾ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಇದು ಚಟ್ನಿ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಇದು ಮಾಡೋದು ಕೂಡ ತುಂಬಾ ಈಸಿಯಾಗಿದೆ. ಹೇರ್ ಫಾಲ್ ಆಗ್ತಿದ್ದರೆ ಹೇರ್ ಫಾಲಿಗೆ ಕೂಡ ಇದು ಕಂಟ್ರೋಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಂತಹ ಚಟ್ನಿ ಅಂತಲೇ ಹೇಳ್ಬೋದು. ಸೊ ಇದು ರೆಸಿಪಿ ನಾನೇನು ಶೂಟ್ ಮಾಡಿಲ್ಲ. ಸೊ ನಿಮಗೆ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಮುಂದಿನ ದಿನಗಳಲ್ಲಿ ಕರಿಬೇವಿನ ಚಟ್ನಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಷ್ಟಾದಮೇಲೆ ನಾವು ಮಾಡ್ಕೊಂಡಿರೋ ಈ ಮಿಕ್ಸರನ್ನು ದೋಸೆದ ಮೇಲೆ ಹಾಕಿ ಅದಾದ ನಂತರ ಚೀಸ್ ಸ್ವಲ್ಪ ನಾನು ಉದುರಿಸಿದ್ದೀನಿ. ಇದು ಕೂಡ ಆಪ್ಷನಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾವು ಸಾಸ್ ಜೊತೆ ಕೂಡ ಆದರೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಕೂಡ ಆದರೂ ತಿನ್ಬೋದು. ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ಅದ್ಭುತವಾಗಿಯೇ ಇರುತ್ತೆ. ಸೊ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಾಗಿರ್ಬೋದು, ಇಲ್ಲಾಂದರೆ ಯಜಮಾನರಿಗೆ ಟಿಫಿನ್ ಬಾಕ್ಸ್ ಕೂಡ ಇರ್ಬೋದು. ಸೊ ಬೆಳಗಿನ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ. ಸೊ ದೋಸೆನ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ. ತುಂಬಾ ಹೆಲ್ದಿ ಹಾಗೆಯೇ ಟೇಸ್ಟ್